ಇನ್ನು ಮಂಡ್ಯದಲ್ಲೇ ಉಳ್ಕೊಂಡಿದ್ದಾರೆ ಶಾಸಕ ಗಣಿಗ ರವಿಕುಮಾರ್. ನಾಯಕತ್ವ ವಿಚಾರವಾಗಿ ತುಟಿ ಬಿಚ್ಚಿಲ್ಲ. ಇಷ್ಟು ದಿನ ಡಿಕೆಶಿ ಪರ ಬ್ಯಾಟ್ ಬೀಸ್ತಲೇ ಬಂದಿದ್ದಂತಹ ಗಣಿಗ ರವಿಕುಮಾರ್ ಈಗ ಮಾತನಾಡಿಲ್ಲ. ದೆಹಲಿಯಲ್ಲಿ ಹೈಕಮಾಂಡ್ ಸಭೆ ನಡೀತಾ ಇದೆ, ಅದರ ಬಗ್ಗೆ ಕೂಡ ಪ್ರತಿಕ್ರಿಯಿಸೋದಕ್ಕೆ ನಿರಾಕರಿಸಿದ್ದಾರೆ. ಡಿಕೆ ಬಣದ ಆಪ್ತರು ಯಾರೂ ಕೂಡ ದೆಹಲಿಯತ್ತ ಮುಖ ಮಾಡಿಲ್ಲ, ರಾಜ್ಯದಲ್ಲೇ ಉಳ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ನಾಯಕತ್ವ ವಿಚಾರವಾಗಿ ಕೂಡ ಮಾತನಾಡ್ತಾ ಇಲ್ಲ ಗಣಿಗ ರವಿಕುಮಾರ್. ಇಷ್ಟು ದಿನ ಕೂಡ ನಾವು ನೋಡ್ತಾ ಇದ್ವಿ ಡಿಕೆಶಿ ಪರವಾಗಿ ಅವರ ಬ್ಯಾಟ್ ಬೀಸ್ತಾ ಇದ್ರು. ಆದರೆ ಈಗ ಎಲ್ಲೋ ಒಂದು ಕಡೆ ಕ್ಲೈಮ್ಯಾಕ್ಸ್ ಅಂತ ಒಂದು ನಿರ್ಧಾರಕ್ಕೆ ಬರ್ತಾರೆ ಎನ್ನುವಂಥ ಮಾತುಗಳು ಕೇಳಿ ಬರ್ತಿರುವಾಗ ಶಾಸಕ ಗಣಿಗ ರವಿಕುಮಾರ್ ಸೈಲೆಂಟ್ ಆಗಿದ್ದಾರೆ. ಸರ್, ದೆಹಲಿಗೆ ಹೋಗಿದ್ದಾರೆ ಸರ್ ಸಿಎಂ ಮತ್ತೆ ಡಿಸಿಎಂ. ಎಲ್ಲಾ ವಿಚಾರ ಕೂಡ ತೆರಳಿದ್ದಾರೆ ಹೈಕಮಾಂಡ್ ಅಂತ ಹೇಳಿ ಹೇಳಲಾಗ್ತಾ ಇದೆ ಸರ್. ಶುಭಗಳಿಗೆ ಬರುತ್ತೆ. ಹಿಂದೆ ಸಾಕಷ್ಟು ಬಾರಿ ಹೇಳಿದ್ರಿ ಡಿ ಕೆ ಶಿವಕುಮಾರ್ ವಿವರ ಸಿಗುತ್ತೆ ಅಂತ, ಸಮಯ ಹತ್ರ ಬಂದಿದೆ ಹಂಗೆ ಅಂತ. ಶುಭಗಳಿಗೆ ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು. ರಾಜ್ಯ ಪಟ್ಟದ ಆಟಕ್ಕೆ ಇವತ್ತೇ ತೆರೆ ಬೀಳುತ್ತಾ ಕುತೂಹಲ ಇದೆ. ಅದರಲ್ಲೂ ಡಿಕೆಶಿ ಆಪ್ತರಲ್ಲಂತೂ ಉತ್ಸಾಹ ಹೆಚ್ಚಾಗಿದೆ. ಡಿಕೆ ಸಂದೇಶಕ್ಕಾಗಿ ಕಾದು ಕುಳಿತಿದ್ದಾರೆ ಆಪ್ತರು. ದಾವಣಗೆರೆಯಲ್ಲಿ ಇದ್ದಾರೆ ಶಾಸಕ ಶಿವಗಂಗಾ. ಮಾತಾಡದಂತೆ ಹೈಕಮಾಂಡ್ ಸೂಚನೆ ಕೊಟ್ಟಿದೆ, ನಾನು ದೆಹಲಿಗೆ ಹೋಗಲ್ಲ, ಸ್ನೇಹಿತರು ಹೋಗಿರಬೇಕು, ಸದ್ಯದ ರಾಜಕೀಯ ಬೆಳವಣಿಗೆ ಬಗ್ಗೆ ಏನೂ ಹೇಳಲ್ಲ ಅಂತಿದ್ದಾರೆ. ಹೋಗಿರೋನಾರು ನೀವು ಕೇಳಬೇಕು, ಇಲ್ಲ ಕರೆದಿರೋನಾರು ಕೇಳಬೇಕು. ಇಲ್ಲಿ ದಾವಣಗೆರೆ ಇರೋರಿಗೆ ಹೆಂಗೆ ಗೊತ್ತಾಗ್ತದೆ ವಿಷಯ? ದಯವಿಟ್ಟು ಏನು ಮಾತಾಡಲ್ಲ, ಹೈಕಮಾಂಡ್ ಆರ್ಡರ್ಸ್ ಇದೆ, ಏನು ಮಾತಾಡಂಗಿಲ್ಲ ಶಾಸಕರುಗಳು, ನಾವೇನು ಮಾತಾಡಲ್ಲ. ಅಲ್ಲ, ಮೊದಲಿಂದ ಕೂಡ ಡಿಕೆಶಿ ಸಿಎಂ ಏನು ಮಾತಾಡಲ್ಲ, ಈ ಟೈಮ್ ಅಲ್ಲ, ಮಾತಾಡೋ ಟೈಮ್ ಅಲ್ಲ. ನನಗೆ ಗೊತ್ತಿಲ್ಲ, ನನಗೆ ಮಾಹಿತಿ ಏನು ಬಂದಿಲ್ಲ. ನೋ ಕಾಮೆಂಟ್ಸ್. ಅಲ್ಲ, ಪರಿಶ್ರಮ ಇರೋ ಕಡೆ ಇತಿಹಾಸ ಸೃಷ್ಟಿಯಾಗುತ್ತೆ ಅಂತ ಹೇಳಿದ್ದಾರೆ ಸರ್. ಆಯ್ತು, ಅವ್ರು ಹೇಳ್ದಂಗೆ ಆಗಲಿ. ನಾನೆಲ್ಲ ಕಾನ್ಸ್ಟಿಟ್ಯೂನ್ಸಿ ಬಿಟ್ಟು ಎಲ್ಲೂ ಹೋಗಲ್ಲ. ಈ ವಾರ ಪೂರ್ತಿ ಕಾನ್ಸ್ಟಿಟ್ಯೂನ್ಸಿ. ಅಲ್ಲಪ್ಪ, ಅವ್ರವ್ರ ವೈಯಕ್ತಿಕ ಕೆಲಸಕ್ಕೆ ಏನು ಹೋಗಿದಾರೋ ಗೊತ್ತಿಲ್ಲ, ನಂದೇನಿಲ್ಲ. ನನಗೇನು ಮಾಹಿತಿ ಇಲ್ಲ. ನಿಮಗೆ ಸಂದೇಶ ಅದೇ ಏನು ಮಾತಾಡಬೇಡ್ರಿ ಅಂತೇಳಿ ಹೈಕಮಾಂಡ್ ಏನು ಅವತ್ತು ಹಿಂದೆ ಹೇಳಿ ನೋಟಿಸ್ ಕೊಟ್ಟಿದ್ದಲ್ಲ, ಅವತ್ತಿಂದ ಮಾತಾಡಿಲ್ಲ, ಈಗಲೂ ಮಾತಾಡೋದಿಲ್ಲ. ಅದರದ್ದೇನು ಸಬ್ಜೆಕ್ಟ್ ಇದ್ರೆ ಮಾತಾಡಿ, ಕಾನ್ಸ್ಟಿಟ್ಯೂನ್ಸಿ ಇದ್ರೆ ಕೇಳಿ ಮಾತಾಡಿ. ಒಟ್ಟು ಒಳ್ಳೇದಾಗುತ್ತೆ ಸರ್. ಏನಾದ್ರು ನೋ ಕಾಮೆಂಟ್, ಸಾರಿ. ಎಸ್, ಈ ಬೆಳವಣಿಗೆ ಕುರಿತಂತೆ ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಸನ್ನ, ಪಟ್ಟದ ಆಟ ಒಂದ್ ರೀತಿ ಕ್ಲೈಮ್ಯಾಕ್ಸ್ ಅಂತಲೇ ಕರಿಬೇಕಾಗತ್ತೆ. ಎಲ್ಲಾ ದೆಹಲಿಯಲ್ಲಿ ಬೀಡ್ಬಿಟ್ಟಿದ್ದಾರೆ, ಅರ್ಧಕರ್ಧ ಕ್ಯಾಬಿನೆಟ್ ಅಲ್ಲಿದೆ. ಆದ್ರೆ ಡಿಕೆಶಿ ಆಪ್ತ ಬಣ ಮಾತ್ರ ರಾಜ್ಯದಲ್ಲೇ ಬೀಡ್ಬಿಟ್ಟಿರೋದು ಮಾತ್ರ ಅಲ್ಲ, ಬಾಯಿಗೆ ಬೀಗ ಹಾಕೊಂಡ್ಬಿಟ್ಟಿದ್ದಾರೆ. ಇದು ಸ್ವಯಂ ಪ್ರೇರಿತವಾಗ ಒಂದು ಸಂದೇಶ ರವಾನೆಯಾಗಿದೆಯಾ? ಏನಾಗುತ್ತೋ ನೋಡೋಣ, ಅಲ್ಲಿವರೆಗೂ ಯಾವುದು ಮಾತಾಡಬೇಡಿ, ಡ್ಯಾಮೇಜ್ ಆಗದಂತೆ ನೋಡ್ಕೊಳ್ಳೋಣ ಅನ್ನುವಂಥ ಪ್ರಯತ್ನನ ಏನ್ ಸಂದೇಶ ರವಾನೆಯಾಗಿದೆ? ಡಿಕೆ ಆಪ್ತರು ದೆಹಲಿಗೂ ಹೋಗದೆ, ಮಾತನ್ನೂ ಆಡದೆ ಸೈಲೆಂಟ್ ಆಗಿರೋದಿದೆಯಲ್ಲ, ಇದು ಭಾರಿ ಕುತೂಹಲ ಮೂಡಿಸ್ತಾ ಇದೆ ಅಂತ. ಹೌದು ಪ್ರತಿಮಾ, ಸಿದ್ದರಾಮಯ್ಯನವರು ತಮ್ಮ ಸಹ ಎಲ್ಲ ಸಚಿವರ ಜೊತೆಗೆ ದೊಡ್ಡ ಪಡೆಯನ್ನೇ ಕಟ್ಕೊಂಡು ದೆಹಲಿಗೆ ಹೋಗಿದ್ದಾರೆ. ಆದರೆ ಡಿ ಕೆ ಶಿವಕುಮಾರ್ ಹಾಗೆ ಹೋಗಿಲ್ಲ. ಕೇವಲ ಬೆರಳೆಣಿಕೆಯ ಸಂಖ್ಯೆಯ MLCಗಳು ಮತ್ತು ಪಕ್ಷದ ಪದಾಧಿಕಾರಿಗಳ ಜೊತೆಗೆ ಮಾತ್ರ ದೆಹಲಿಗೆ ತೆರಳಿದ್ದಾರೆ. ಉಳಿದಂತಹ ಡಿ ಕೆ ಶಿವಕುಮಾರ್ ಅವ್ರನ್ನ ಯಾರು ಇಷ್ಟು ದಿನ ಬಹಿರಂಗವಾಗಿ ಬೆಂಬಲಿಸ್ಕೊಂಡು ಬಂದಿದ್ದಾರೆ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲೇಬೇಕು ಅಂತ ಪಟ್ಟು ಹಿಡಿದು ಮಾತನಾಡ್ತಾ ಇದ್ದಾರೆ, ಸಿದ್ದರಾಮಯ್ಯನವರ ವಿರೋಧವನ್ನ ಕಟ್ಕೊಂಡಿದ್ದಾರೆ. ಆ ಎಲ್ಲ ಶಾಸಕರು ಕೂಡ ಇನ್ನೂ ಕೂಡ ಬೆಂಗಳೂರಲ್ಲೇ ಇದ್ದಾರೆ, ಕರ್ನಾಟಕದಲ್ಲೇ ಇದ್ದಾರೆ. ಇಕ್ಬಾಲ್ ಹುಸೇನ್ ಯಾವತ್ತೂ ಕೂಡ ಮಾತನಾಡ್ತಾ ಇದ್ದಂಥವರು ಮುಖ್ಯಮಂತ್ರಿಗಳು ಆಗಲೇಬೇಕು ಡಿ ಕೆ ಶಿವಕುಮಾರ್ ಅಂತ ಪಟ್ಟು ಹಿಡಿದವರು, ಅವರು ಇನ್ನೂ ಕೂಡ ಬೆಂಗಳೂರಲ್ಲಿದ್ದಾರೆ, ರಾಮನಗರದ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಮಂಡ್ಯದಲ್ಲಿ ಗಣಿಗ ರವಿ ಇದ್ದಾರೆ. ಮಾಗಡಿ ಬಾಲಕೃಷ್ಣ ಅವರು ತಮ್ಮ ಆರೋಗ್ಯದ ನೆಪವನ್ನು ಹೇಳಿ ಬೆಂಗಳೂರಿನಲ್ಲಿ ಉಳ್ಕೊಂಡಿದ್ದಾರೆ. ಶಿವಗಂಗಾ ಬಸವರಾಜ್ ಡೆಡ್ಲೈನ್ಗಳನ್ನ ಕೊಟ್ಟಂಥವ್ರು, ಅವರು ಕೂಡ ದೆಹಲಿಗೆ ಪ್ರಯಾಣವನ್ನು ಬೆಳೆಸಿಲ್ಲ. ಈ ಎಲ್ಲ ಶಾಸಕರು ಬೆಂಗಳೂರಲ್ಲೇ ಇರುವಂಥದ್ದು, ಕರ್ನಾಟಕದಲ್ಲೇ ಇರುವಂತ ಗಮನಿಸಿದ್ರೆ ಸಹಜವಾಗಿ ಡಿ ಕೆ ಶಿವಕುಮಾರ್ ಅವರ ಆಪ್ತರು ಒಂದು ಎಚ್ಚರಿಕೆಯ ಹೆಜ್ಜೆಯನ್ನು ಇಡೋದಕ್ಕೆ ಹೊರಟಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹೈಕಮಾಂಡ್ ಇವತ್ತು ಕರೆದಿದೆ, ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ, ಒಂದು ಕ್ಲೈಮ್ಯಾಕ್ಸ್ ಅಂತ ಅನ್ನುವಂಥದ್ದು ನಿಜ. ಆದರೆ ನಿರ್ಧಾರ ಏನಾಗುತ್ತೆ ಅನ್ನೋ ಬಗ್ಗೆ ಯಾರಿಗೂ ಕೂಡ ಒಂದು ಸ್ಪಷ್ಟ ಚಿತ್ರಣ ಇಲ್ಲ. ಅಕಸ್ಮಾತ್ ನಾಳೆ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವ್ರನ್ನ ಸಮಾಧಾನ ಪಡಿಸಿ ಸಿದ್ದರಾಮಯ್ಯನವ್ರನ್ನೇ ಮುಂದುವರಿಸ್ತು ಅನ್ನೋದಾದರೆ ಮುಂದಿನ ರಾಜಕೀಯ ದೃಷ್ಟಿಯಿಂದ ಸಿದ್ದರಾಮಯ್ಯನವರ ಕೃಪಾ ಕಟಾಕ್ಷ ಈ ಎಲ್ಲ ಶಾಸಕರಿಗೂ ಕೂಡ ಬೇಕೇ ಬೇಕಾಗುತ್ತೆ. ಈ ಕಾರಣಕ್ಕೋಸ್ಕರ ಒಂದು ಎಚ್ಚರಿಕೆಯ ಹೆಜ್ಜೆಯನ್ನು ಇಡುವಂತೆ ಕಾಣಿಸ್ತಾ ಇದೆ. ಜೊತೆಗೆ ಹೈಕಮಾಂಡ್ಗೆ ಯಾವುದೇ ರೀತಿಯ ಮುಜುಗರ ಆಗದೇ ಇರೋ ರೀತಿಯಲ್ಲಿ ನೀವು ನೋಡ್ಕೋಬೇಕು, ಪಕ್ಷಕ್ಕೆ ಡ್ಯಾಮೇಜ್ ಆಗಬಾರ್ದು ಅನ್ನುವಂಥ ತಾಕೀತು ಪದೇ ಪದೇ ಡಿ ಕೆ ಶಿವಕುಮಾರ್ ಅವರ ಕಡೆಯಿಂದ ಅವರ ಆಪ್ತ ಶಾಸಕರಿಗೆ ಬಂದಿದೆ. ಯಾವುದೇ ಕಾರಣಕ್ಕೂ ಕೂಡ ಮುಂದುವರಿಬಾರ್ದು, ಅಂದರೆ ಹೇಳಿಕೆಗಳನ್ನ ಅನಗತ್ಯವಾಗಿ ಕೊಡಬಾರ್ದು ಅನ್ನುವಂಥ ಸೂಚನೆಗಳ ಆಧಾರದ ಮೇಲೆ ಒಂದು ಎಚ್ಚರಿಕೆಯ ಹೆಜ್ಜೆಯನ್ನು ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಇಟ್ಟಂತೆ ಕಾಣಿಸ್ತಾ ಇದೆ. ಪ್ರತಿಮಾ. ಎಸ್ ಪ್ರಸನ್ನ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ದೆಹಲಿಗೆ ಹೋಗದೆ ಇಲ್ಲೇ ಹಲವು ಶಾಸಕರು ಉಳ್ಕೊಂಡಿದ್ದಾರೆ, ಯಾವ ಮಾತನ್ನೂ ಆಡ್ತಿಲ್ಲ.